ಅಯ್ಯೋ ಇದೇನಿದು ಅನ್ನೋ ನಂಬರ್ ಇಂದ ಯಾರೋ ವಾಟ್ಸ್ಆಪ್ ಅಲ್ಲಿ ಆಡ್ ಮಾಡಿದಾರಲ್ಲ, ಯಾವ್ದೋ ಫಾರಿನ್ ನಂಬರ್ ತರ ಇದೆ, ಲಿಂಕ್ ಬೇರೆ ಸೆಂಡ್ ಮಾಡಿದಾನೆ. ಇದನ್ನೇನಾದ್ರೂ ಕ್ಲಿಕ್ ಮಾಡಿದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಝೀರೋ ಆಗುತ್ತೆ. ಚಂದನ ಹೇಳಿದ್ಲಲ್ವಾ ಈ ತರ. ಯಾರಪ್ಪ ಇದು, ನನ್ಗೆ ಯಾಕೆ ಹಿಂಗ್ ಟಾರ್ಚರ್ ಕೊಡ್ತಾ ಇದೀರಾ? ಈ ತರ ನಿಮ್ಗೆ ಯಾರಾದ್ರೂ ಗೊತ್ತಿಲ್ಲದೆ ಇರೋ ಫಾರಿನ್ ನಂಬರ್ಸ್ ಇಂದ ಅವಶ್ಯಕತೆ ಇಲ್ಲದೆ ಇರೋ ವಾಟ್ಸ್ಆಪ್ ಗ್ರೂಪ್ ಗೆ ಆಡ್ ಮಾಡ್ತಾ ಇದಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಇವರೆಲ್ಲ ಸ್ಕ್ಯಾಮರ್. ಇವರಿಂದ ಹೇಗ್ ದೂರ ಇರ್ಬೇಕು, ಹಾಗೇನೆ ವಾಟ್ಸ್ಆಪ್ ಅಲ್ಲಿ ಪ್ರೈವಸಿ ಸೆಟ್ಟಿಂಗ್ಸ್ ನ ಯಾವ ರೀತಿ ಚೇಂಜ್ ಮಾಡ್ಕೊಳ್ಬಹುದು ಅನ್ನೋದನ್ನ ನಾನ್ ನಿಮ್ಗೆ ಇವಾಗ ಹೇಳ್ತೀನಿ. ವಾಟ್ಸ್ಆಪ್ ನ ಓಪನ್ ಮಾಡ್ಕೊಳ್ಳಿ, ಅದರಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ. ಸೆಟ್ಟಿಂಗ್ಸ್ ಅಲ್ಲಿ ಪ್ರೈವಸಿ ಅಂತ ಕ್ಲಿಕ್ ಮಾಡಿ. ಗ್ರೂಪ್ ಅಲ್ಲಿ ಎವ್ರಿವನ್ ಅಂತ ತೆಗೆದ್ಬಿಟ್ಟು ಮೈ ಕಾಂಟ್ಯಾಕ್ಟ್ಸ್ ಅಂತ ಕೊಡಿ. ನಮ್ಮ ಕಾಂಟ್ಯಾಕ್ಟ್ಸ್ ಅಲ್ಲಿ ಇರೋರು ಮಾತ್ರ ವಾಟ್ಸ್ಆಪ್ ಗ್ರೂಪ್ ನ ಕ್ರಿಯೇಟ್ ಮಾಡ್ಬೇಕಾದ್ರೆ ನಮ್ಮನ್ನ ಆಡ್ ಮಾಡಬಹುದು. ಹಾಗೇನೆ ಕಾಲ್ಸ್ ಅಂತ ಒಂದು ಆಪ್ಷನ್ ಕಾಣ್ತಿದೆ ಅಲ್ಲ, ಅಲ್ಲಿ ಸೈಲೆನ್ಸ್ ಅನ್ನೋನ್ ಕಾಲರ್ಸ್ ಅಂತ ಇದೆ, ಇದನ್ನ ಎನೇಬಲ್ ಮಾಡಿ. ಜೊತೆಗೆ ಅಡ್ವಾನ್ಸ್ ನಲ್ಲಿ ಪ್ರೊಟೆಕ್ಟ್ IP ಅಡ್ರೆಸ್ ಇನ್ ಕಾಲ್ಸ್ ಅಂತ ಇದೆಯಲ್ವಾ, ಅದನ್ನ ಕ್ಲಿಕ್ ಮಾಡಿ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು. ಈ ರೀತಿ ವಾಟ್ಸ್ಆಪ್ ಸೆಟ್ಟಿಂಗ್ಸ್ ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಡೇಟಾ ಪ್ರೈವಸಿ ತುಂಬಾ ಭದ್ರತೆಯಿಂದ ಇರುತ್ತೆ.